ಜಿ ಕನ್ನಡ ಹೆಡ್ ಆದಂತಹ ರಾಘವೇಂದ್ರ ಹುಣಸೂರ್ ಬಗ್ಗೆ ಇತ್ತೀಚೆಗೆ ಕೆಲವರು ಕಂಟೆಂಟ್ ಕ್ರಿಯೇಟರ್ ಕೆಲವರು ಅವರ ಬಗ್ಗೆ ಕೆಟ್ಟದಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇರೋದು. ವೀಕೆಂಡ್ ವಿತ್ ರಮೇಶ್ ಶುರುವಾಗೋ ಮುಂಚೆ ಒಬ್ಬ ವ್ಯಕ್ತಿ ರಾಘವೇಂದ್ರ ಹುಣಸೂರ್ ಅವನಿಗೆ ಒಂದು ಕ್ವಶನ್ ಕೇಳ್ತಾನೆ. ಡಾಕ್ಟರ್ ಬ್ರೋ ಅನ್ನೋ ವ್ಯಕ್ತಿ ರಿಸ್ಕ್ ತಾಂಡು ಬೇರೆ ದೇಶಕ್ಕೆ ಹೋಗಿ ಒಳ್ಳೊಳ್ಳೆ ವಿಡಿಯೋ ಮಾಡ್ತಿದ್ದಾರೆ, ಅವ್ರನ್ನ ವೀಕೆಂಡ್ ವಿತ್ ರಮೇಶ್ಗೆ ಕರೆಸ್ತೀರಾ ಅಂತ ಒಂದು ಕ್ವಶನ್ ಎತ್ತಿದಾಗ ರಾಘವೇಂದ್ರ ಹುಣಸೂರ್ ಹೇಳ್ತಾರೆ, ಅವರು ನಿನ್ನ ತಾಯಿಗೆ ಗೊತ್ತಾ, ನಿಮ್ಮ ಅಜ್ಜಿಗೆ ಗೊತ್ತಾ ಅನ್ನೋ ರೀತಿಯಲ್ಲಿ ಒಂದು ತಾಂಟ್ನ ಕೊಡ್ತಾರೆ. ಆ ಒಂದು ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಪ್ರತಿಕ್ರಿಯೆ ನೀಡ್ತಾರೆ ಅಂಡ್ ಟ್ರೋಲ್ ಮಾಡ್ತಾರೆ. ಅದು ತಪ್ಪೇ. ಆದ್ರೆ ಈಗ ಅದು ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಈಗ ನಡೀತಾ ಇರುವಂತ ಒಂದು ಕಂಟೆಂಟ್ ಬೇಸಿಕ್ ಆಗಿ ಅವರ ಯೋಚನೆ ಮಾಡಿದರು. ಏನಪ್ಪಾ ಅಂದ್ರೆ ಈಗಿನ ಜನರೇಷನ್ ಅವರು ಯಾವ ರೀತಿ ಮೊಬೈಲ್ ಇಂದ ಅಡಿಕ್ಟ್ ಆಗಿ ಅದರಿಂದ ಹಾಳಾಗಿ ಹೋಗ್ತಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ನ ಮಾಡಿ ಅದನ್ನ ಪ್ರೆಸೆಂಟ್ ಮಾಡುವಾಗ ಅವ್ರ ಮೈಂಡ್ ಅಲ್ಲಿ ಈಗಿನ ಜಾಲತಾಣಗಳಲ್ಲಿ ಯಾರು ತುಂಬಾನೇ ವೈರಲ್ ಆಗಿರ್ತಾರೋ ಅಂತರ್ನ ಕರೆಸಿ ಆ ಒಂದು ಸ್ಕಿಟ್ ನ ಮಾಡ್ತಿದ್ದಾರೆ. ಒಂದು ಸ್ಕ್ರಿಪ್ಟ್ ನ ಯಾವ ರೀತಿ ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅವ್ರನ್ನ ಕರೆಸಿರುವಂತದ್ದು. ಬಟ್ ಅವರು ಯಾರೇ ಸಾಧನೆ ಮಾಡಿಲ್ಲ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಕಂಟೆಂಟ್ ಕ್ರಿಯೇಟರ್ಗಳು ಒಂಚೂರು ಬುದ್ಧಿನ ಓಡಿಸ್ರಿ, ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡ್ರಿ. ಕೆಟ್ಟ ಹೆಸರು ಮಾಡಲಿ ಒಳ್ಳೆ ಹೆಸರು ಮಾಡಲಿ, ಅವ್ರ ಒಂದು ವ್ಯಕ್ತಿತ್ವ ಇರುತ್ತೆ, ಆ ವ್ಯಕ್ತಿತ್ವ ಜನಗಳಿಗೆ ತೋರ್ಸಕ್ ಹೋಗ್ತಾರ, ಆ ಒಂದು ಸ್ಕ್ರಿಪ್ಟ್ ಮೂಲಕ ಜನಗಳಿಗೆ ತಲುಪಿಸೋದಕ್ಕೋಸ್ಕರ ಆ ತರ ಒಂದು ಕಾನ್ಸೆಪ್ಟ್ ಮಾಡಿದ್ದಾನೆ. ಅದು ರಾಂಗ್ ಅಂತ ಯಾರು ಹೇಳಕ್ ಆಗೋದಿಲ್ಲ. ನೀವು ರಾಂಗ್ ಆಗಿ ತಿಳ್ಕೊಂಡಿದ್ರೆ ಅಷ್ಟೇ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ ತಿಳಿಸಿ.